ಇದೆ. ಹೀಗೆ 5 ಗ್ಯಾರಂಟಿಗಳನ್ನ ಈಡೇರಿಸಿದೀವಿ. ಈ ಎಲ್ಲ ಕಾರ್ಯಕ್ರಮಗಳು ಯಾರಿಗೋಸ್ಕರ ಇರೋದು? ಮಹಿಳೆಯರಿಗೆ, ಬಡವರಿಗೆ, ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ. ಇದು ಹೊಟ್ಟೆ ಉರಿ ಬಿಜೆಪಿಯವರಿಗೆ. ಇವ್ರಿಗೆಲ್ಲ ಕೊಟ್ಬಿಡ್ತಾ ಇದ್ದಾರಲ್ಲ, ಬಡವರು ಕೊಡ್ತಾ ಇದ್ದಾರಲ್ಲ ಅನ್ನೋ ಹೊಟ್ಟೆ ಉರಿ. ಅದಕ್ಕೋಸ್ಕರ ಸಿದ್ದರಾಮಯ್ಯನ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡೋದು. ಸಿದ್ದರಾಮಯ್ಯ ಹಿಂದೂ ವಿರೋಧಿ. ಇವರು ಎಷ್ಟಿಗೆ ಮಾನ್ಗೆಟ್ಟವರು ಅಂತಂದ್ರೆ, ನನ್ನ ಹೆಸರಿನಲ್ಲಿ ಆರ್ಟಿಕಲ್ ಸಿದ್ದರಾಮಯ್ಯ ಹಿಂದೂಗಳ ಓಟೇ ಬೇಡ ಅಂತ ಹೇಳಿದ್ರು. ಹಿಂದೂಗಳು ಓಟೇ ಬೇಡ ಅಂತ ಹೇಳಿದ್ರು. ನಾನು ಅವ್ರು ಯಾರು ಅಂತ ಪತ್ತೆ ಹಚ್ಚರಪ್ಪ, ಅವ್ರ ಮೇಲೆ ಕೇಸ್ ಹಾಕಿ ಅಂತ ಹೇಳಿದ್ದೀನಿ. ಬೇಕು ಅಂತ ಅವರೇ ಮಾಡಿರೋದು. ಎಂಥ ಸುಳ್ಳುಗಾರರು ಇವರು, ಎಂಥ ಮೋಸಗಾರರು ಇವರು. ಇವ್ರಿಗೆ ಓಟ್ ಹಾಕ್ತೀರಾ? ಇವ್ರಿಗೆ ಯಾರು ಕೂಡ ಒಂದು ಓಟ್ ಹಾಕಬಾರದು. ಈಗ ಏನ್ ಹೇಳ್ತಾ ಇದ್ದಾರೆ? ಗ್ಯಾರಂಟಿಗಳು ಲೋಕಸಭಾ ಚುನಾವಣೆ ಆದ ನಂತರ ನಿಲ್ಲಿಸ್ಬಿಡ್ತಾರೆ. ಲೋಕಸಭಾ ಚುನಾವಣೆ ಆದ ನಂತರ ನಿಲ್ಲಿಸ್ತಾರೆ. ಇವತ್ತು ನಾನು ನಿಮ್ಮೆಲ್ಲರಿಗೂ ಕೂಡ ಭರವಸೆ ಕೊಡ್ತೀನಿ, ಯಾವ ಕಾರಣಕ್ಕೂ ನಿಲ್ಲಿಸಲ್ಲ. ಎಷ್ಟೇ ದುಡ್ಡು ಖರ್ಚಾಗಲಿ, ಶಕ್ತಿ ಯೋಜನೆ, ಗೃಹ ಜ್ಯೋತಿ, ಗೃಹ ಲಕ್ಷ್ಮಿ, ಅನ್ನಭಾಗ್ಯ, ಯುವ ನಿಧಿ ಇವುಗಳನ್ನೆಲ್ಲರೂ ಕೂಡ ಮುಂದುವರಿಸ್ತೇವೆ. ನಾವು ಯಾವತ್ತು ಕೊಟ್ಟ ಮಾತಿಗೆ ತಪ್ಪಿಸ್ಕೊಳ್ಳೋರಲ್ಲ. ಯಾವನಾದ್ರು ತಪ್ಪಿಸ್ಕೊಂಡಿದೀವ? ಹಿಂದೆ ನಾನು ಮುಖ್ಯಮಂತ್ರಿ ಆಗಿರುವಾಗ ಅನ್ನಭಾಗ್ಯ, ಕ್ಷೀರಭಾಗ್ಯ, ಕ್ಷೀರಧಾರೆ, ಕೃಷಿ ಭಾಗ್ಯ, ಇಂದಿರಾ ಕ್ಯಾಂಟೀನ್, ಸಾಲ ಮನ್ನಾ, ವಿದ್ಯಾಸಿರಿ, ಮೈತ್ರಿ, ಮನಸ್ವಿನಿ, ಶಾದಿ ಭಾಗ್ಯ, ಸೌಭಾಗ್ಯ ಇವೆಲ್ಲ ಈಡೇರಿಸ್ತಿಲ್ವಾ? ಭಾಗ್ಯರಾಮಯ್ಯ ನೀವು ಹೇಳೋದು ಎಲ್ಲ ಈಡೇರಿಸಿದೀವಲ್ಲ. ಯಾವಾಗ ಮಾತು ತಪ್ಕೊಂಡಿದ್ದೀವಿ ನಾವು? ಆದರೆ ಬಿಜೆಪಿಯವರು ಮಾತಿಗೆ ತಪ್ಕೊಂಡಿರ್ತಕ್ಕಂಥವ್ರು. ನರೇಂದ್ರ ಮೋದಿ ಮಾತು ತಪ್ಕೊಂಡಿರ್ತಕ್ಕಂಥವ್ರು. ಎಲ್ಲಿ ಬಿಜೆಪಿಗೂ ಕಾಂಗ್ರೆಸ್ಗೂ ಇರ್ತಕ್ಕಂಥ ವ್ಯತ್ಯಾಸ? ನಾವು ನುಡಿದಂತೆ ನಡೆದಿದ್ದೇವೆ, ಅವರು ನುಡಿದಂತೆ ನಡೀಲಿಲ್ಲ. ಜನರಿಗೆ ಸುಳ್ಳು ಹೇಳಿದ್ದಾರೆ. ಅದಕ್ಕೆ ನಾನು ಅನೇಕ ಸಾರಿ ಹೇಳಿದ್ದೀನಿ, ಈ ಬಿಜೆಪಿಯವರಿಗೆ ಮನೆ ದೇವರು ಯಾವ್ದು ಗೊತ್ತಾ? ಸುಳ್ಳೇ ಅವ್ರ ಮನೆ ದೇವರು. ಅದರಿಂದ ಅವ್ರಿಗೆ ಸತ್ಯ ಹೇಳೋ ಗೊತ್ತಿಲ್ಲ. ಎಲ್ಲಿಕ್ಕಿಂತ ಮುಖ್ಯವಾಗಿ ಬಡವರು ಕಂಡ್ರೆ ಆಗಲ್ಲ, ಮಹಿಳೆಯರು ಕಂಡ್ರೆ ಆಗಲ್ಲ. ಇವತ್ತು ಬಡವರಿಗೆ ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.